ಶ್ರೀ ಗುರುಗಣಾಧಿಪತಯೇ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಶ್ರೀಧರಾಯ ನಮೋ ನಮಃ. ಸದ್ಗುರವೇ ನಮಃ. ಪುತ್ರಶೋಕಂ ನಿರಂತರಂ ಎಂಬ ಹಾಗೆ ಕಮಲಾ ಮಾತೆ ನಿತ್ಯ ದುಃಖವನ್ನು ಪಡ್ತಾ ಇರ್ತಾಳೆ. ಏ ರಾಮ ಪ್ರಭೋ, ಎಂತಹ ಪರಿಸ್ಥಿತಿ ನಮಗಾಯಿತಲ್ಲ. ನವಮಾಸಗಳು ಹೊತ್ತು ಹೆತ್ತು ಪಾಲಿಸಿ ಈಗ ದೊಡ್ಡವನಾಗ್ತಾ ಇದ್ದಂತಹ ಇಂತಹ ಮುದ್ದಾದ ಮಗನನ್ನು ನಾನು ಕಳೆದುಕೊಂಡನಲ್ಲ. ಪ್ರಭೋ ವಿಠಲ ಪಾಂಡುರಂಗ, ನೀನೇ ನನ್ನನ್ನು ಉದ್ಧರಿಸಬೇಕು. ನನಗಿನ್ಯಾರು ಗತಿ? ಇಂತಹ ಮಗನನ್ನ ಕಳೆದುಕೊಂಡು ಕೂಡ ನಾನು ನಿರಂತರವಾಗಿ ದುಃಖವನ್ನ ಅನುಭವಿಸ್ತಾ ಅನ್ನ ಆಹಾರಗಳನ್ನ ಸ್ವೀಕಾರ ಮಾಡ್ತಾ ಬದುಕ್ತಾ ಇದ್ದೇನಲ್ಲ. ನನ್ನಂತಹ ಹತಭಾಗ್ಯಗಳು ಇನ್ಯಾರಿದ್ದಾರೆ? ನನ್ನಂತಹ ದುಃಖಿಗಳು ಈ ಪ್ರಪಂಚದಲ್ಲಿ ಇನ್ಯಾರು ಇರಲಿಕ್ಕೆ ಸಾಧ್ಯವೇ? ಎಂತಹ ಕ್ರೂರ ಜೀವಿಯಾಗಿದ್ದೇನೆ ನಾನು. ಯಾವ ಜನ್ಮದಲ್ಲಿ ಮಾಡಿದಂತಹ ಪಾಪಕ್ಕೆ ನನಗಿಂತಹ ದುಃಖ ಪ್ರಾಪ್ತಿಯಾಗಿದೋ ಏನೋ ಎಂಬುದಾಗಿ ಪರಿಪರಿಯಾಗಿ ಆ ಕಮಲಾ ಮಾತೆ ದುಃಖಿಸ್ತಾ ರೋಧಿಸ್ತಾ ಇರುವುದನ್ನು ನೋಡಿದಂತಹ ನಾರಾಯಣ ರಾಯರಿಗೂ ಕೂಡ ಮನ ಕಲಕಿ ಅತ್ಯಂತ ದುಃಖ ಎನ್ನುವಂತಹದ್ದು ಉಮ್ಮಳಿಸಿ ಬರ್ತಾ ಇತ್ತು. ಇದನ್ನ ತಡೆದುಕೊಂಡು ಅವರು ಹಿಂದಿನ ಸ್ಮರಣೆಯನ್ನು ಮಾಡಿಕೊಡುತ್ತಾರೆ. ನಮ್ಮ ಜನ್ಮಕ್ಕೆ, ನಮ್ಮ ಕುಲಕ್ಕೆ ಇದ್ದಂತಹ ಒಂದು ಶಾಪ ಅವರಿಗೆ ಸ್ಮರಣೆ ಆಗ್ತದೆ. ಯಾವುದೋ ಒಂದು ಶಾಪ ಇತ್ತಂತೆ, ಇದಕ್ಕೆ ಪರಿಹಾರ ಆದರೂ ಹೇಗೆ ಆಗಬಹುದು ಎಂಬಂತಹ ಆಲೋಚನೆಯನ್ನು ಮಾಡಿ ಅವರು ಕುಲ ಪುರೋಹಿತರನ್ನ ದರ್ಶನ ಮಾಡ್ತಾರೆ. ಕುಲ ಪುರೋಹಿತರಲ್ಲಿಗೆ ಹೋಗಿ ಅವರನ್ನು ಮನೆಗೆ ಕರೆತರಿಸಿ ಅವರಿಗೆ ಎಲ್ಲ ರೀತಿಯಾದಂತಹ ಉಪಚಾರವನ್ನು ಮಾಡ್ತಾರೆ. ಉಪಚಾರವನ್ನು ಮಾಡಿ ಅವರನ್ನು ಸತ್ಕರಿಸಿದಾಗ ಆ ಕುಲಪುರೋಹಿತರು ಅವರ ಕುಶಲೋಪರಿಯನ್ನು ವಿಚಾರಿಸಿದಾಗ ಮತ್ತೆ ಪುನಃ ಆ ಕಮಲಾ ಮಾತೆ, ಸ್ವಾಮಿ ನಮ್ಮ ಪರಿಸ್ಥಿತಿಯನ್ನು ಏನೆಂದು ಹೇಳಲಿ? ಪುತ್ರಶೋಕಂ ದಿನೇ ದಿನೇ ನಿರಂತರವಾಗಿ ನಮ್ಮ ಈ ಒಂದು ಪುತ್ರಶೋಕ ಎನ್ನುವಂತಹದ್ದು ಕಾಡ್ತಾ ಇದೆಯಲ್ಲ, ಇದಕ್ಕೆ ಪರಿಹಾರ ಆದರೂ ಏನು ಎಂಬುದಾಗಿ ಆ ಕಮಲಾ ಮಾತೆ ದುಃಖದಿಂದ ಅಳುತ್ತಾ ಕೇಳ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ. ಆ ಪುರೋಹಿತರಾದರೂ ಅತ್ಯಂತ ಜ್ಞಾನಿಗಳಾಗಿದ್ದರು. ಆ ಜ್ಞಾನಿಗಳಾದಂತಹ ಅವರು, ನಿಮ್ಮ ಕುಲಕ್ಕೆ ಒಂದು ಶಾಪ ಇದೆ. ಅದು ಏನು ಅಂದ್ರೆ, ಹಿಂದಿನ ಕಾಲದಲ್ಲಿ ನಿಮ್ಮ ಪೂರ್ವಜರು ಒಮ್ಮೆ ನಿಮ್ಮ ಮನೆಯನ್ನ ಕಾಪಾಡ್ತಾ ಇದ್ದಂತಹ ಒಂದು ನಾಗರು, ಕಾಳಿಂಗ ನಾಗರ ಎನ್ನುವಂತಹದ್ದು ನಿಮ್ಮ ಕುಲವನ್ನು ಕಾಪಾಡ್ತಾ ಇತ್ತು. ಅಂತಹ ನಾಗರವನ್ನ ನಿಮ್ಮ ಮನೆಗೆ ಬಂದಾಗ ಆ ನಾಗರವನ್ನ ನಿಮ್ಮ ಮನೆಯವರು ಕೋಲು ತಕೊಂಡು ಹೊಡೆಯುವುದಕ್ಕೆ ಹೋಗ್ತಾರೆ. ಆಗ ಆ ನಾಗರ ಓಡದೆ, ಪ್ರತೀಕಾರವನ್ನು ತೋರದೆ, ಹೆಡೆಯನ್ನು ಅಲ್ಲಾಡಿಸಿ ನನ್ನನ್ನ ಕೊಲ್ಲಬೇಡ ಎನ್ನುವಂತಹ ಸೂಚನೆಯನ್ನು ನೀಡುತ್ತಾ ಇದ್ರು ಕೂಡ ನಿಮ್ಮ ಕುಲದವರು ಅದನ್ನು ಹೊಡೆದು ಸಾಯಿಸ್ತಾರೆ. ಸಾಯಿಸಿದ್ರಿಂದಾಗಿ ಆ ಶಾಪ ಎನ್ನುವಂತಹದ್ದು ಪ್ರಾಪ್ತಿ ಆಗ್ತದೆ. ಅದೇ ರಾತ್ರಿ ನಿನ್ನ ಯಾರು ಸಾಯಿಸಿದ್ರೋ ಅವರ ಕನಸಿನಲ್ಲಿ ಕಾಣಿಸಿಕೊಂಡಂತಹ ಆ ನಾಗ ಬ್ರಾಹ್ಮಣನ ವೇಷದಲ್ಲಿ ಬಂದು ಆ ನಿಮ್ಮ ಪೂರ್ವಜರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದೆ. ಅದು ಏನಂದ್ರೆ, ನೀವು ನಿಮ್ಮ ಕುಲವನ್ನ ಕಾಪಾಡ್ತಾ ಇದ್ದಂತಹ ನನ್ನನ್ನ ನೀನು ಕೊಂದ ಕಾರಣ ನಿಮ್ಮ ಕುಲಕ್ಕೆ ಈಗ ಶಾಪ ಪ್ರಾಪ್ತಿಯಾಗಿದೆ. ನಿಮ್ಮ ಕುಲದಲ್ಲಿ ಯಾರೂ ಕೂಡ ಉದ್ಧಾರ ಆಗುವುದಿಲ್ಲ. ನಿಮ್ಮ ಕುಲದ ನಾಶ ಎನ್ನುವಂತಹದ್ದು ಖಂಡಿತವಾಗಿ ಉಂಟಾಗ್ತದೆ. ನಿಮ್ಮ ಕುಲದಲ್ಲಿ ನೀವು ಅನೇಕ ರೀತಿಯಾದಂತಹ ಯಾತನೆಯನ್ನ, ನೋವನ್ನ, ದುಃಖವನ್ನ, ಕಷ್ಟಗಳನ್ನ ಎಲ್ಲವನ್ನೂ ಕೂಡ ಅನುಭವಿಸಿಯೇ ಅಂತ್ಯವಾಗ್ತೀರಿ, ನಾಶ ಆಗಿ ಹೋಗ್ತೀರಿ ಎನ್ನುವಂತಹ ಒಂದು ಶಾಪವನ್ನು ಕೇಳಿದಾಗ ಆತ ಆ ಕನಸಿನಲ್ಲಿಯೇ ದುಃಖದಿಂದ ಅದಕ್ಕೆ ಪರಿಹಾರವನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ನಿಮ್ಮ ಕುಲದಲ್ಲಿಯೇ ನಿಮ್ಮ ಕುಲವನ್ನು ಉದ್ಧಾರಿಸುವಂತಹ ಜಗದೋದ್ಧಾರಕನಾದಂತಹ ಮಗನನ್ನು ಪಡೆದಾಗ ಮಾತ್ರ ಆ ಒಂದು ಶಾಪದ ವಿಮೋಚನೆ ಸಾಧ್ಯ ಎನ್ನುವಂತಹದ್ದನ್ನ ಆ ಕನಸಿನಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ನಾಗ ಅವರಿಗೆ ಶಾಪದ ವಿಮೋಚನಾ ವಿಧಾನವನ್ನು ಕೂಡ ತಿಳಿಸಿ ಹೇಳಿದ್ದುಂಟು. ಅದರಂತೆಯೇ ನಿಮಗೆ ಆ ಶಾಪದ ಪರಿಹಾರಕ್ಕೆ ಮಾರ್ಗ ಇದೆ ಎನ್ನುವಂತಹದ್ದನ್ನು ಕುಲ ಪುರೋಹಿತರು ಹೇಳಿದಾಗ ಆ ಕಮಲಾ ಮತ್ತು ನಾರಾಯಣ ದಂಪತಿಗಳು ಪುರೋಹಿತರಿಗೆ ಪುನಃ ನಮಸ್ಕರಿಸಿ ಪ್ರಶ್ನೆ ಮಾಡ್ತಾರೆ. ಸ್ವಾಮಿ, ಹಾಗಾದರೆ ನಾವು ಯಾವ ರೀತಿಯಿಂದ ಈ ಒಂದು ದುಃಖಕ್ಕೆ ಪರಿಹಾರವನ್ನು ಕಾಣಬೇಕು ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಆ ಪುರೋಹಿತರು ಹೇಳ್ತಾರೆ, ದತ್ತನನ್ನ ಭಜಿಸಿರಿ. ಗಾಣಗಾಪುರಕ್ಕೆ ತೆರಳಿ ನಿರಂತರವಾದಂತಹ ದತ್ತನ ಸ್ಮರಣೆಯನ್ನ ಮಾಡ್ತಾ ಉಪವಾಸ ವ್ರತ ನಿಯಮಾದಿಗಳಿಂದ ಕೂಡಿ
ಗುರುಚರಿತ್ರೆಯ ಪಾರಾಯಣವನ್ನ ಮಾಡ್ತಾ ಭೀಮ ಅಮರಜ ಸಂಗಮದಲ್ಲಿ ಮೀತಾ ಸ್ನಾನವನ್ನ ಮಾಡ್ತಾ ನಿರಂತರವಾಗಿ ದತ್ತನ ಸೇವೆಯನ್ನು ಮಾಡಿ ದತ್ತ ಪ್ರೇರಣೆಯಂತೆ ನಿಮಗೆ ಶುಭವಾಗ್ತದೆ ಎನ್ನುವಂತಹದ್ದನ್ನ ಕುಲಪುರೋಹಿತರು ಕಮಲಾಬಾಯಿ ಹಾಗೂ ನಾರಾಯಣ ದಂಪತಿಗಳಿಗೆ ವಿಚಾರವನ್ನು ತಿಳಿಸಿ ಅವರಿಂದ ಎಲ್ಲ ರೀತಿಯಾದಂತಹ ಸತ್ಕಾರವನ್ನು ಪಡೆದು ತೆರಳುತ್ತಾರೆ. ಆ ನಂತರದಲ್ಲಿ ಈ ಕಮಲಾಬಾಯಿ ನಾರಾಯಣ ದಂಪತಿಗಳು ನಾವಿನ್ನು ದತ್ತನನ್ನ ಭಜಿಸೋಣ ಎಂಬುದಾಗಿ ಗಾಣಗಾಪುರಕ್ಕೆ ಹೋಗ್ತಾರೆ. ಗಾಣಗಾಪುರದಲ್ಲಿ ದತ್ತನ ಕ್ಷೇತ್ರ ನರಸಿಂಹ ಸರಸ್ವತಿ ಸ್ವಾಮಿಗಳು ಆ ಒಂದು ದತ್ತ ಕ್ಷೇತ್ರವನ್ನಾಗಿ ನಿರ್ಮಿಸಿದಂತಹ ಮಹಾಗುರು ಚರಿತ್ರೆಯ ಅದ್ಭುತವಾದಂತಹ ತಾಣ. ಆ ತಾಣವನ್ನು ಕುರಿತು ಬ್ರಹ್ಮ ವಿಷ್ಣು ಶಿವಾತ್ಮಕನಾದಂತಹ ಏಕೀಭೂತನಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪರಿಪಾಲಕನಾದಂತಹ ದತ್ತಾತ್ರೇಯನನ್ನ ದಿಗಂಬರಾ ದಿಗಂಬರಾ ಶ್ರೀಪಾದವಲ್ಲಭ ದಿಗಂಬರಾ 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 ಶ್ರೀಪಾದವಲ್ಲಭ ದಿಗಂಬರಾ ಎಂಬುದಾಗಿ ದತ್ತಾತ್ರೇಯನನ್ನ ಪುನಃ ಪುನಃ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡ್ತಾ ನಮ್ಮ ಕುಲದ ಶಾಪ ವಿಮೋಚನೆಯನ್ನ ನೆನೆಸ್ತಾ ಗತಿಸಿರುವಂತಹ ಮಗನನ್ನ ಸ್ಮರಣೆ ಮಾಡ್ತಾ ಅವರು ದಾರಿಯುದ್ದಕ್ಕೂ ದುಃಖವನ್ನ ನುಂಗಿ ಕಷ್ಟವನ್ನ ಸಹಿಸಿ ನಡೆದು ದಾರಿಯನ್ನ ಕ್ರಮಿಸ್ತಾ ಅಲ್ಲಿಂದ ಗಾಣಗಾಪುರಕ್ಕೆ ಬರ್ತಾರೆ. ಗಾಣಗಾಪುರ ಎನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹ ತಾಣ. ಭೀಮ ಅಮರಜ ಸಂಗಮ ಕ್ಷೇತ್ರ. ಆ ಕ್ಷೇತ್ರವನ್ನು ಕುರಿತು ಬಂದಂತಹ ಕಮಲಾ ನಾರಾಯಣ ದಂಪತಿಗಳು ದತ್ತನನ್ನ ಸೇವೆಯನ್ನ ಮಾಡ್ತಾರೆ. ಅವರು ಯಾವ ಯಾವ ಪರಿಯಲ್ಲಿ ದತ್ತನನ್ನ ಭಜಿಸಿ ಸೇವೆಯನ್ನ ಮಾಡಿದರು ಎನ್ನುವಂತಹ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ. ನಮೋ ನಮಃ. ಈ ಒಂದು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ದತ್ತಾತ್ರೇಯ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಧರಾರ್ಪಣೆ. ಈ ಒಂದು ವಿಡಿಯೋವನ್ನ ಹೆಚ್ಚಿನ ಜನರಿಗೆ ತಲುಪಿಸಿ ಶ್ರೀಧರ ಮಹಿಮೆ ಎನ್ನುವಂತಹದ್ದನ್ನ ವಿಸ್ತರಿಸುವಂತೆ ತಮ್ಮ ಸಹಕಾರವನ್ನು ಮಾಡಿ, ಅರ್ಥಾತ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಮೋ ನಮಃ.